ನಮಸ್ತೆ, ಶುಚಿ ಕಿಚಿಗೆ ಸ್ವಾಗತ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ, ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್, ರೆಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಪ್ರತಿದಿನ ನಾವು ಸಾರು ಅನ್ನೋದು ಮಾಡ್ತಾನೆ ಇರ್ತೀವಿ. ಒಂದು ವೈಟ್ ರೈಸ್ಗೆ, ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಒಂದು ವೆರೈಟಿಯಾದ ಕಾಂಬಿನೇಷನ್ ತಿನ್ನಬೇಕು ಅನಿಸ್ತಾ ಇರುತ್ತೆ. ಚಟ್ನಿನೂ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಮಾಡ್ತಾನೆ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ತೊಕ್ಕನ್ನ ತೋರಿಸ್ತಾ ಇದ್ದೀನಿ. ತೊಕ್ಕಲ್ಲಿ ಹಲವಾರು ಬಗೆಗಳಿದೆ. ಇವತ್ತು ನಾನು ಸೌತ್ ಇಂಡಿಯಾದ ಸ್ಪೆಷಲ್ ತೊಕ್ಕು ತೋರಿಸ್ತಾ ಇದ್ದೀನಿ. ತೊಕ್ಕು ಅಂದರೆ ನಮ್ಮ ಸೌತ್ ಇಂಡಿಯನ್, ಆಂಧ್ರ ಪ್ರದೇಶ್, ತಮಿಳ್ನಾಡು, ಕರ್ನಾಟಕ 3 ಕಡೆನೂ ಬಹಳ ಫೇಮಸ್ ಆಗಿರೋಂಥ ತೊಕ್ಕು ಟೊಮ್ಯಾಟೊ ತೊಕ್ಕು. ಈ ತೊಕ್ಕು ಮಾಡ್ಕೊಳ್ಳೋದು ಸುಲಭ ಹಾಗೂ ಬಹಳ ದಿನ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಟೊಮ್ಯಾಟೊ ತೊಕ್ಕಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಟೊಮ್ಯಾಟೊ, ಹುಣಸೆ ಹಣ್ಣು, ಬೆಲ್ಲ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ, ಮೆಂತ್ಯ, ಹಿಂಗು, ಅರಿಶಿನದ ಪುಡಿ, ಉಪ್ಪು, ಎಣ್ಣೆ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಜಾಸ್ತಿ ಬೇಡ, 1 ಚಮಚದಷ್ಟು ಎಣ್ಣೆ. ಮತ್ತು ಒಗ್ಗರಣೆಗೆ ಎಣ್ಣೆ ಬಳಸಿದಾಗ ಆಗ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ಕೋಬೋದು. ಯಾಕಂದರೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡ್ತೀವಿ ಅಂದಾಗ ಎಣ್ಣೆ ಸ್ವಲ್ಪ ಮುಂದೆ ಇರುತ್ತೆ. ಆದರೆ ಈಗ ಟೊಮೆಟೊ ಬೇಯೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕು. ಒಗ್ಗರಣೆ ಹಾಕುವಾಗ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ತೊಕ್ಕಿಗೆ ಆದಷ್ಟು ಹಣ್ಣಾಗಿರೋ ಟೊಮೆಟೊ ಇದ್ದರೆ, ಜ್ಯೂಸಿ ಆಗಿದ್ದರೆ ತೊಕ್ಕು ಚೆನ್ನಾಗಿರುತ್ತೆ. ಫಾರ್ಮ್ ಟೊಮೆಟೊ, ನಾಟಿ ಟೊಮೆಟೊ ಯಾವ್ದು ಬೇಕಾದ್ರೂ ಬಳಸ್ಬೋದು. ನಾಟಿ ಟೊಮೆಟೊ ಸ್ವಲ್ಪ ಜ್ಯೂಸಿ ಆಗಿರುತ್ತೆ ಹಾಗೂ ಬೇಗ ಮೆತ್ತಗಾಗುತ್ತೆ. ಇಲ್ಲಿ ಒಂದು ದೊಡ್ಡದು 6 ಟೊಮೆಟೊಗಳನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಚಾಪ್ ಮಾಡಿದಾಗ ನಮಗೆ ಟೊಮ್ಯಾಟೊ ಬೇಗ ಬೇಯುತ್ತೆ. ಸ್ವಲ್ಪ ಅರಿಶಿನದ ಪುಡಿ ಹಾಗೂ ನಾನು ಈಗಲೇ ಉಪ್ಪನ್ನ ಸೇರಿಸ್ತೀನಿ. ಯಾಕಂದರೆ ಉಪ್ಪು ಹಾಕೋದ್ರಿಂದ ನಮಗೆ ಬೇಗ ಬೇಯುತ್ತೆ, ಕುಕ್ಕಿಂಗ್ ಟೈಮ್ ಕಡಿಮೆ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ತೊಕ್ಕು ಅಂದಾಗ ಉಪ್ಪು, ಹುಳಿ, ಸ್ವಲ್ಪ ಸಿಹಿ, ಖಾರ ಎಲ್ಲ ಮುಂದೆ ಇರುತ್ತೆ. ಯಾಕಂದರೆ ಅದು ಸೈಡ್ ಡಿಶ್ ಅಂದಾಗ ಅದು ಸ್ವಲ್ಪ ಮುಂದೆ ಇದ್ದಾಗ ಚೆನ್ನಾಗಿರುತ್ತೆ. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಟೊಮ್ಯಾಟೊ ಕಂಪ್ಲೀಟಾಗಿ ನುಣ್ಣಗೆ ಬೇಯಬೇಕು. ಒಂದು 7ರಿಂದ 8 ನಿಮಿಷಗಳ ಕಾಲ ಟೊಮೆಟೊ ಕಂಪ್ಲೀಟಾಗಿ ಕುಕ್ ಆಗಬೇಕು. ಅಷ್ಟರಲ್ಲಿ ಒಂದು ಸ್ಪೈಸ್ ಪೌಡರ್, ಸ್ಪೆಷಲ್ ಪೌಡರ್ ತೊಕ್ಕಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ತೊಕ್ಕಿಗೆ ಇದೇನೇ ಒಂದು ಒಳ್ಳೆ ಘಮ ಕೊಡೋದು ನಮಗೆ. ಟೀ ಸ್ಪೂನ್ ಇದು, ಸಣ್ಣ ಸ್ಪೂನ್ ಇದು. ಸಣ್ಣ ಸ್ಪೂನಲ್ಲಿ 1 ಟೀ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಅರ್ಧ ಟೀ ಸ್ಪೂನ್, ಸಾಸಿವೆ ಅಂತ ತೊಗೊಂಡ್ರೆ ಅರ್ಧದಷ್ಟು ಜೀರಿಗೆ ಹಾಗೂ ಮೆಂತ್ಯ 1/4 ಟೀ ಸ್ಪೂನಷ್ಟು ಮೆಂತ್ಯ. ಡ್ರೈ ರೋಸ್ಟ್ ಮಾಡಬೇಕು. ತೊಕ್ಕು ಅಂದಾಗ ಸ್ವಲ್ಪ ಕಲರ್ಫುಲ್ ಆಗಿರಬೇಕು. ಅದು ನೋಡ್ತಾ ಇದ್ದಂಗೆ ತಿನ್ನಬೇಕು ಅನಿಸುತ್ತೆ. ಟೊಮ್ಯಾಟೊ ಕೆಂಪಗಿರೋದು ತೊಗೊಂಡಾಗ ಒಳ್ಳೆ ಬಣ್ಣ ಬರುತ್ತೆ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂದಾಗ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದ್ರ ಬದಲು ನಮ್ಮ ಲೋಕಲ್ ಬ್ಯಾಡಗಿ ಮೆಣಸಿನ್ಕಾಯಿ ಏನು ಸಿಗುತ್ತೆ ಅದನ್ನು ಸಹ ಇದಕ್ಕೆ ಹಾಕೋಬೋದು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು. ಇದನ್ನು ಗೊತ್ತಾಗುತ್ತೆ ನಿಮಗೆ. ಸಾಸಿವೆ, ಜೀರಿಗೆ, ಮೆಂತ್ಯ ಎಲ್ಲ ಸಿಡಿಯೋದು ಚಟಪಟ ಅನ್ನುತ್ತೆ, ಗೊತ್ತಾಗುತ್ತೆ. ಒಂದು ಒಳ್ಳೆ ಘಮ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಇದು ಬಣ್ಣಕ್ಕೆ ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಇದೆಲ್ಲ ಒಂದು ಒಳ್ಳೆ ಘಮ ಬಂದ ಮೇಲೆ ಫೈನಲ್ ಆಗಿ ಜಸ್ಟ್ ಅದು ಪೌಡ್ರ್ ಮಾಡೋದಕ್ಕೆ ಬೆಚ್ಚಗಾದರೆ ಸಾಕು ಬ್ಯಾಡಗಿ ಮೆಣಸಿನ್ಕಾಯಿ ನಮಗೆ. ಟೊಮ್ಯಾಟೊದು ನಾನು ಹಲವಾರು ರೆಸಿಪೀಸ್ಗಳನ್ನ ತೋರಿಸಿದ್ದೀನಿ. ನಮ್ಮ ವ್ಯೂವರ್ಸ್ ಸುಮಾರೆಲ್ಲ ಟ್ರೈ ಮಾಡಿದ್ದೀರಾ ಹಾಗೂ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ. ಟೊಮ್ಯಾಟೊ ಚಟ್ನಿ, ಟೊಮ್ಯಾಟೊ ಚಿತ್ರಾನ್ನ, ಟೊಮ್ಯಾಟೊ ಬಾತ್ ಎಲ್ಲನೂ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಬಹಳ ಮುಖ್ಯ. ನನಗೆ ಕೊಟ್ಟಿದ್ದೀರಾ, ಬಹಳ ಖುಷಿಯಾಗಿದೆ. ಟೊಮ್ಯಾಟೋದ ಅಡುಗೆಗಳು ನಾನು ಯಾವ್ಯಾವ್ದು ತೋರಿಸಿದ್ದೀನಿ ಇದುವರೆಗೂ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೀವು ಅದರ ಲಿಂಕ್ನ ಪ್ರೆಸ್ ಮಾಡಿ ಅದನ್ನು ಚೆಕ್ ಮಾಡ್ಬೋದು. ಟೊಮ್ಯಾಟೊ ಈಗ ಅರ್ಧ ಬೆಂದಿದೆ. ಇಷ್ಟು ತೊಕ್ಕೋಗೆ ಒಂದು
ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ಹುಣಸೆಹಣ್ಣು ವಾಶ್ ಆಗಿದೆ, ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ, ಯಾಕಂದರೆ ವಾಶ್ ಮಾಡಿ ಇಟ್ಟಾಗ ಅದು ಮೆತ್ತಗಿರುತ್ತೆ, ಬೇಗ ಬೇಯುತ್ತೆ. ಈಗ ಇದಕ್ಕೆ ಹುಳಿನ ಸೇರಿಸಿದ್ದೀನಿ. ಸ್ವಲ್ಪ ಬೆಲ್ಲ, ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಇಷ್ಟಪಡದೇ ಇರೋರು ಇಟ್ಸ್ ಅನ್ ಆಪ್ಷನ್ ಆಗಿ ತೊಗೋಬೋದು. ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ. ನೋಡಿ, ಈ ರೀತಿಯಾಗಿ ಟೊಮೆಟೊ ನುಣ್ಣಗೆ ಚೆನ್ನಾಗಿ ಬೇಯಬೇಕು. ನೋಡಿ, ಟೊಮೆಟೊ ಎಷ್ಟು ಕಲರ್ಫುಲ್ ಆಗಿದೆ, ನ್ಯಾಚುರಲ್ ಕಲರ್ ಇದು. ಟೊಮೆಟೊ ಇನ್ನು ಸ್ವಲ್ಪ ಮೆತ್ತಗೆ ಹಾಕಬೇಕು, ಇನ್ನೊಂದು 2 ನಿಮಿಷಗಳ ಕಾಲ. ಅಷ್ಟರಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥದ್ದನ್ನು ಸ್ಪೈಸಸ್ನ ನಾವು ಪೌಡ್ರ್ ಮಾಡ್ಕೊಳ್ಳೋಣ. ಒಳ್ಳೆ ಗಮ್ ಅಂತ ಇದೆ. ಈ ರೀತಿಯಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಬೆಂದಿದೆ. ಈಗ ಇದು ಕಂಪ್ಲೀಟಾಗಿ ಸಣ್ಣಗೆ ಮಾಡಿಕೊಂಡು ರುಬ್ಕೋಬೇಕು. ತುಂಬ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ ಹಾಗೂ ತಣ್ಣಗಾಗಿದೆ. ಈಗ ಅದನ್ನು ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಯಾವುದೇ ನೀರನ್ನ ಬೆರೆಸಂಗಿಲ್ಲ, ಯಾಕಂದರೆ ಇದನ್ನು ತೊಕ್ಕು ಅಂದರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಂಥದ್ದು. ನೀವು ಫ್ರಿಡ್ಜಲ್ಲಿ 2 ವಾರಗಳ ಕಾಲ ಇದನ್ನು ಇಟ್ಕೋಬೋದು. ಅಚ್ಚ ಖಾರದ ಪುಡಿ 1 ಚಮಚದಷ್ಟು ಬಳಸ್ತಾ ಇದ್ದೀನಿ ರುಬ್ಬೋದಕ್ಕೆ. ಟೊಮ್ಯಾಟೊ ಜೊತೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಎಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ತೊಕ್ಕಿಗೆ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಾಗ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹಿಂಗು ಸಹ ಬಳಸ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿಂದೇ ಇರೋರು ಇಟ್ಸ್ ಅನ್ ಆಪ್ಷನ್, ಬರೀ ಹಿಂಗು ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ. 5 ರಿಂದ 6 ಎಸಳು ಬೆಳ್ಳುಳ್ಳಿ. ತೊಕ್ಕು ರುಬ್ಬಿಟ್ಟಿದ್ದೀವಿ. ಈಗ ಒಂದು ಫೈನಲ್ ಆಗಿ ಒಗ್ಗರಣೆ ಕೊಡೋದು ಬಾಕಿ ಇದೆ. ಸ್ವಲ್ಪ ಎಣ್ಣೆ ಮುಂದೆ, 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಮುಂದೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡೋಂಥದ್ದು. ನಾನು ಹೇಳಿದಾಗೆ ಒಂದು 15 ದಿನ ಇದನ್ನು ನೀವು ರೆಫ್ರಿಜರೇಟ್ ಮಾಡಿ ಇಟ್ಕೋಬೋದು. ಮನೆಯಲ್ಲಿ ಸಾರು ಕಡಿಮೆ ಇದೆ ಅಥವಾ ಸಾರು ಬೇಡ, ಒಂದು ವೆರೈಟಿ ಆಗಿರೋದು ಬೇಕು, ಇಡ್ಲಿಗೆ, ದೋಸೆಗೆ, ವೈಟ್ ರೈಸ್ಗೆ, ಮೊಸರು ಅನ್ನಕ್ಕೆ ಅಂದರೆ ತೊಕ್ಕು ನೀವು ಮಾಡಿಟ್ರೆ ನಾನು ಹೇಳಿದಾಗೆ 15 ದಿನ ಫ್ರಿಡ್ಜಲ್ಲಿ ಇಟ್ಕೋಬೋದು. ಇಮಿಡಿಯೇಟಾಗಿ ಒಂದೊಳ್ಳೆ ಕಾಂಬಿನೇಷನ್ ಸಾರು ಬದಲು. ಎಣ್ಣೆ ಕಾದಿದೆ. ಒಗ್ಗರಣೆಗೆ ಸಾಸಿವೆ ಸ್ವಲ್ಪ, ಹಿಂಗು ಸ್ವಲ್ಪ, ಒಳ್ಳೆ ಘಮ ಕೊಡುತ್ತೆ ಇದು ತೊಕ್ಕಲ್ಲಿ. ಜಜ್ಜಿರಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಈಗ ರುಬ್ಬಿರೋಂಥ ತೊಕ್ಕನ್ನ ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಜೊತೆಗೆ. ಇದಕ್ಕೆ ಯಾವುದೇ ನೀರನ್ನ ಬಳಸಬೇಡಿ. ಒಗ್ಗರಣೆ ಕೊಟ್ಟು 2 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಬಾಡಿಸಿಟ್ಕೊಳ್ಳಿ. ಎಣ್ಣೆಯೆಲ್ಲ ಮೇಲ್ಗಡೆ ತೇಲ್ದಾಗ ತೊಕ್ಕು ರೆಡಿಯಾಗಿದೆ. ಟೊಮ್ಯಾಟೊ ತೊಕ್ಕು ರೆಡಿಯಾಗಿದೆ. ಎಣ್ಣೆಯೆಲ್ಲ ಮೇಲೆ ತೇಲ್ಕೊಂಡು ಬಂದಿದೆ. ಈಗ ಇದನ್ನು ಡಿಶ್ ಔಟ್ ಮಾಡ್ಕೋತೀನಿ. ಟೊಮ್ಯಾಟೊ ತೊಕ್ಕು ರೆಡಿಯಾಗಿದೆ. ನಾನು ಸ್ಟೋರ್ ಮಾಡಿ ಇಡೋದಕ್ಕೆ ಜಾರ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ನಾನು ರೆಡಿಯಾಗಿದೆ. ಟೇಸ್ಟ್ ಮಾಡಬೇಕು, ಬನ್ನಿರಿ. ಏನಪ್ಪ ಅಡುಗೆ ಮನೆ ಏನೋ ಕಾಣ್ತಾ ಇಲ್ಲ, ಸ್ಟವ್ ಹಚ್ದಂಗೆಲ್ಲ, ಬಟ್ ಘಮ 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 ಅಂತ ಇದೆಯಲ್ಲ. ಹೇಳ್ರಿ, ಸ್ಟವ್ ಹಚ್ತೀರ ಅಡುಗೆ ಆಗುತ್ತೆ. ಇಲ್ಲ, ಅಡುಗೆ ಆಗಿರೋದು ಏನು ಕಾಣ್ತಾ ಇಲ್ವೇ? ಘಮ ಘಮ ಅಂತ ಇದೆ, ಅದು ಮಾತ್ರ ಗೊತ್ತಾಗ್ತಾ ಇದೆ. ನೋಡಿ ಇಲ್ಲಿ
ಏನು ಮಾಡಿ ಫ್ರಿಡ್ಜಲ್ಲಿ ಇಡೋದಕ್ಕೋಸ್ಕರ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ತೊಕ್ಕು. ಓಹೋ 2 ವಾರ ನೀವು ಆರಾಮಾಗಿ ತಿನ್ಬೋದು. ವೈಟ್ ರೈಸ್ಗೆ, ಇವಾಗ ಹೆಂಗಿರೋ ಇಡ್ಲಿಗೆ, ಬೇಸಿಗೆಗಾಲ ಬಂತು, ದೋಸೆಗೆ. ಮನೆಯವ್ರು ಊರಿಗೆ ಹೋಗ್ತಾರೆ ಅಂದಾಗ ಈ ಥರ ತೊಕ್ಕುಗಳು ಗೊಜ್ಜುಗಳನ್ನ ಮಾಡಿ ಮಲ್ಲಿ ಇಟ್ಕೊಂಬಿಟ್ರೆ ಅವ್ರು ಬರೋ ತನಕ ಆರಾಮಾಗಿ ಮೇಂಟೈನ್ನ ಮಾಡ್ಕೋಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಟೊಮೆಟೊ ತೊಕ್ಕು, ನೀರನ್ನು ಬಳಸದೆ ಟೊಮೆಟೊ ತೊಕ್ಕನ್ನು ಮಾಡಿ ಸುಮಾರು 15 ದಿನಗಳ ಕಾಲ ಉಪಯೋಗಿಸಬಹುದಾದಂಥ ರುಚಿಕರವಾದಂಥ ನೆಕ್ಕಿ ತಿನ್ನಬಹುದಾದಂತಹ ತೊಕ್ಕು. ಎಸ್ ಕೊಡಿ ಮೇಡಮ್. ಏನು ಅನ್ನನಾ? 2 ರೆಡಿ ಏನು ಮಾಡಿಬಿಟ್ಟು. ಇಡ್ಲಿ ಬೇರೆ ಮಾಡಿದ್ದೀರಾ? ಇಡ್ಲಿನೂ ಇದೆ, ವೈಟ್ ರೈಸು ಇದೆ. ಇಡ್ಲಿ, ಚಪಾತಿ, ಪೂರಿ, ದೋಸೆ, ಅನ್ನದ ಕಲ್ಸ್ಕೊಳಕ್ಕೆಲ್ಲ ಮಜವಾಗಿರುತ್ತೆ. ಸಾಕ್ರಿ ಕೊಡ್ರಿ ಇಲ್ಲಿ. ಯಾವ್ದಕ್ಕೆ ಚೆನ್ನಾಗಿದೆ ನೋಡಿ. ತಾಳಿ ಅದು ಬೇಡ, ಅದೇನಕ್ಕೆ ಫಸ್ಟ್ ಇಡ್ಲಿಗೆ ತಿನ್ಬಿಡ್ತೀನಿ. ತಟ್ಟೆ ಇಡ್ಲಿ ಮಾಡಿದ್ರಾ? ಹೌದು. ಓಹೋ ಇಡ್ಲಿಗೆ ಹೆಂಗಿದೆ ವೈಟ್? ಆಕ್ಚುಲಿ ತೊಕ್ಕೆಲ್ಲ ಸ್ವಲ್ಪ ಹುಳಿ ಮುಂದಿರುತ್ತೆ. ಹೌದು. ಹಿಂಗೆ ಬಾಯಿ ಚಪ್ಪರಿಸಿ ತಿನ್ನುವಂಥದ್ದು. ಹುಳಿ ಬಾಯಿ ಖಾರನೂ ಇರಬೇಕು, ಎಸ್ ಎಸ್ ಎಸ್. ಸ್ವಲ್ಪ ಸಿಹಿ ಅಂಶ. ಹೌದೌದು. ತೊಕ್ಕಿಗೆ ಸ್ವಲ್ಪ ತುಪ್ಪ ಹಾಕೋಬೇಕು. ತುಪ್ಪ ತಂದಿದ್ದೀರಾ? ಇಲ್ಲ, ತುಪ್ಪ ತಂದಿಲ್ಲ. ಅದಕ್ಕೆ ರೀ ನಂಗೆ ಗೊತ್ತ್ರಿ. ನಂಗೆ ಗೊತ್ತು ಕೇಳ್ತೀರಾ ನೀವು ಅಂತ. ಪರವಾಗಿಲ್ಲ, ಹಂಗೆ ತಿಂದು ನೋಡ್ರಿ ರುಚಿ. ಅನ್ನಕ್ಕೆ ಅದ್ಭುತ, ಪ್ರಭಾನಂದ. ಟೊಮೊಟೊ ಗೊಜ್ಜನ್ನು ತೋರಿಸಿದ್ದೀವಿ, ಅದು ಬೇರೆ ಥರ. ಟೊಮೊಟೊ ಚಟ್ನಿನೂ ತೋರಿಸಿದ್ದೀವಿ, ಅದು ಬೇರೆ ಥರ. ಆದರೆ ಇದು ಟೊಮೊಟೊ ತೊಕ್ರಿ ಅದ್ಭುತವಾಗಿದೆ. ಆ ಸ್ಪೈಸ್ ಪೌಡರ್ಸ್ ಘಮ ಇದೆಲ್ಲ, ಸಾಸಿವೆ, ಮೆಂತ್ಯ, ಜೀರಿಗೆ ಇದೆಲ್ಲ ಹುರಿದಿರೋದು ಘಮ ಗೊತ್ತಾಗ್ತಾ ಇದೆ ನಿಮಗೆ. ತಿನ್ನಕ್ಕೆ ಗೊತ್ತಾಗ್ತದೆ, ಒಂದು ರುಚಿಯಾಗಿರೋದೇನೋ ತಿಂತಾ ಇದೀವಿ ಅಂತ ಅನಿಸ್ತಾ ಇದೆ. ಹೌದಾ? ಚೆನ್ನಾಗಿದೆ. ಮೊಸರು ಅನ್ನಕ್ಕೂ ತುಂಬ ಚೆನ್ನಾಗಿದೆ. ಊರಿಗೆ ಹೋದಾಗ ಒಂದು ಹೆಂಗ್ರಿ ಟೊಮೊಟೊ ಈಗ 10 ರೂಪಾಯಿ 12 ರೂಪಾಯಿ ಕೆಜಿ ಆಗಿಬಿಟ್ಟಿದೆ. ಒಂದು 2 ಕೆಜಿ ಟೊಮೊಟೊ ಮಾಡಿ ಇಟ್ಕೊಂಡ್ಬಿಟ್ರೆ ಅದ್ಭುತ ತಿನ್ಕೋಬೋದು. ನೋಡಿ 6 ದೊಡ್ಡ ಟೊಮೆಟೊ ಹಾಕಿದೆ. ಆಗಿದೆ ತಪ್ಪು. ಎಷ್ಟು 1/4 ಕೆಜಿ ಹಾಕಿದ್ದೀರಾ? ಹಾಂ, ಚೆನ್ನಾಗಿದೆ. ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಇದೊಂಥರ ಮನೇಲಿ ಮಾಡಿ ಇಟ್ಕೋಬೋದಾದಂಥದ್ದು. ಕಡಿಮೆ ಆದಾಗ ಈ ಥರ ಪದಾರ್ಥಗಳನ್ನ ಬಳಸಿ ಮನೇಲಿ ನೀವು ರೆಫ್ರಿಜರೇಟ್ ಮಾಡಿ ಇಟ್ಟರೆ, ಬಾಯಿ ಕೆಟ್ಟೋದಾಗ, ಚಟ್ನಿ ಇಲ್ಲದೆ ಇರಬೇಕಂದ್ರೆ, ಸಾರು ಕಡಿಮೆ ಆದಾಗ ತುಂಬ ಉಪಯೋಗ ಬರುತ್ತೆ ಈ ಟೊಮೊಟೊ ತೊಕ್ಕು. ಈ ತೊಕ್ಕೆಲ್ಲ ಹೆಂಗೆ ಅಂದರೆ ಎಲ್ಲೂ ನಿಮಗೆ ಹೋಟೆಲ್ಗಳಲ್ಲಿ ಸಿಗೋದು ಅವೆಲ್ಲ ಏನೂ ಇಲ್ಲ. ಇದು ಪಕ್ಕಾ ಮನೆಯಲ್ಲೇ ಮಾಡ್ಕೋಬೋದಂಥ ನಮ್ಮ ಪ್ರಾಚೀನ ಅಡುಗೆಗಳಲ್ಲಿ ಇದು ಕೂಡ ಒಂದು. ಈ ತೊಕ್ಕು, ಈ ತೊಕ್ಕಲ್ಲಿ ಏನಂತ ಹೇಳಿದ್ರೆ ಹೋಟ್ಲಲ್ಲಿ ಸಿಗುತ್ತೆ, ರೆಡಿಮೇಡು ಸಿಗುತ್ತೆ. ಆದರೆ ಇಷ್ಟೊಂದು ರುಚಿಯಾಗಿ ಆ ಸೀಸನ್ಗೆ ತಕ್ಕದಾದಂತಹ ಟೊಮೆಟೊ ಹಣ್ಣು 5 ರೂಪಾಯಿ 10 ರೂಪಾಯಿ ಕೆ ಜಿ ಆದಾಗ 1-2 ಕೆ ಜಿನೇ ಮಾಡಿ ಇಟ್ಕೊಂಬಿಟ್ರೆ ಚಪ್ಪರ್ಸ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಮೇಡಮ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಇದಕ್ಕೊಂಡು ಇದನ್ನ ಹಾಕಿ ಇಟ್ಬಿಡಿ, ನಾವು ನೋಡ್ಕೊಳ್ತೀವಿ. ಈ ಥರ ಹೊಸ ಹೊಸ ಅಡುಗೆಗಳು ನಿಮಗೆ ಬೇಕಾಗಿದ್ರೆ, ಹೊಸ ಹೊಸ ಅಡುಗೆಗಳು ನಿಮ್ಮ ಟೆಲಿಫೋನಿಗೆ ಬರಬೇಕಾಗಿದ್ರೆ, ಹೊಸ ಹೊಸ ಅಡುಗೆಗಳು ಮೊಬೈಲ್ ನೀವು ನೋಡ್ಕೋಬೇಕಾಗಿದ್ರೆ, ಹೊಸ ಹೊಸ ಅಡುಗೆಗಳನ್ನ ಮೊಬೈಲ್ ನೋಡ್ಕೊಂಡು ಅಡುಗೆ ಮಾಡಬೇಕಾಗಿದ್ರೆ ಸುಚಿಕಿಚಿ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡಿಗೆಲ್ಲ ಏನೂ ಖರ್ಚಾಗಲ್ಲ ನಿಮಗೆ. ನಾವು ಕಳಿಸುವಂಥ ಹೊಸ ಹೊಸ ಅಡುಗೆಗಳು, ವೆಜ್ಜು, ನಾನ್ ವೆಜ್ಜು, ಸ್ಟಾರ್ಟರು, ಸ್ವೀಟ್ಸು ಎಲ್ಲವೂ ನಿಮಗೆ ಬಂದು ತಲುಪುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. 1 ಲಕ್ಷಕ್ಕಿಂತ ಜಾಸ್ತಿ ಜನ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ನಮ್ಮ ಅಮೃತ್ ನೋನಿನ ತಗೊಂಡ್ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಇದನ್ನು ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಈ ಥರ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ ತೊಗೊಂಡು ಒಂದು 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಅದನ್ನು 1 ಸಾರಿ ಅಥವಾ 2 ಸಾರಿ ಕುಡಿದ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗೆ ಇರೋದೊಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಕಡೆ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ನಮ್ಮ ಅಮೃತ್ ನೋನಿಯವರ ಒಂದು 8-10 ಪ್ರಾಡಕ್ಟ್ಗಳಿದೆ. ಅವೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಘಮಿಸುವಂಥ ಅಡುಗೆನ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾವು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲ್ನ ಬಳಸಿದ್ದೀವಿ. ಫಿಸಿಕಲಿ ರಿಫೈನ್ ಮಾಡಿರುವಂತಹ ಭಾರತದ ಮೊಟ್ಟ ಮೊದಲನೇ ಆಯಿಲ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಸನ್ಪ್ಯೂರ್ ಆಯಿಲೇನೇ. ಯಾಕಂದರೆ ತುಂಬ ಸಖತ್ತಾಗಿದೆ. ಕರೆದಾದ ಮೇಲೆ ಎಣ್ಣೆಯಲ್ಲಿ ಹಿಂಗೆ ಅಂದ್ಕೊಂಡ್ರೆ ಎಣ್ಣೆ ಎಲ್ಲ ಕೈಗೆ ಜಿಡ್ಡು ಎಲ್ಲ ಅಂಟ್ಕೊಂಡಿರಲ್ಲ. ಎಲ್ಲ ವಿಟಮಿನ್ಗಳು ಕೂಡ ಇದರೊಳಗಿದೆ. ಎಲ್ಲ ಕಡೆ ಸಿಗುತ್ತೆ, ಸಣ್ಣ ಅಂಗಡಿಯಿಂದ ದೊಡ್ಡ ಮಾಲ್ ತನಕ ಎಲ್ಲ ಕಡೆಯೂ ಸನ್ಪ್ಯೂರ್ ಆಯಿಲ್ ಸಿಗುತ್ತೆ. ಈ ಸನ್ಪ್ಯೂರ್ ಆಯಿಲ್ನ ನೀವು ಸ್ಟೋರ್ಸಲ್ಲಿ, ಮಾಲಲ್ಲೂ ತೊಗೋಬೋದು, ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸನ್ಪ್ಯೂರ್ ಅವರ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ನಿಮಗೆ ಬೇಕಾಗಿರುವಂಥ ಸನ್ಪ್ಯೂರ್ ಅವ್ರದ್ದು ಬೇರೆ ಬೇರೆ ಪ್ರಾಡಕ್ಟ್ಗಳು ಇದೆ, ಅದನ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಮಾಡಿರೋದು ಮಿಲೆಕ್ಸು. ಆರೋಗ್ಯಕ್ಕೆ ಸಿರಿಧಾನ್ಯಗಳನ್ನ ತಿನ್ನಿ, ಅದ್ರಲ್ಲಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳಿ, ಪೊಂಗಲ್ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಆದರೆ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ. ಇಮಿಡಿಯೇಟಾಗಿ ಸಿರಿಧಾನ್ಯಗಳನ್ನ ಉಪಯೋಗಿಸ್ಬೇಕು ಅಂತ ಅಂದ್ಕೊಳ್ತೀವಿ. ಅದಕ್ಕೇನು ಮಾಡಿದ್ದಾರೆ, ಮಿಲೆಕ್ಸ್ ಅವರು ಅದ್ಭುತವಾಗಿರುವಂಥ ಒಂದು ಮಿಲೆಕ್ಸ್ ಚೂರ್ಣಮ್ ಅಂತ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ ಮಿಲೆಕ್ಸ್ ಡ್ರಿಂಕ್ ಅದು. ಅದನ್ನು ಒಂದು ಗ್ಲಾಸ್ ಹಾಲಲ್ಲಿ ಹಾಕ್ಕೊಂಡು 1 ಸ್ಪೂನ್ ಇದನ್ನು ಹಾಕ್ಕೊಂಡು
ಅಳ್ಳಾಡಿಸಿ ಒಂದು ದಿನಕ್ಕೆ ಕುಡಿದ್ರೆ ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟವನ್ನು ಸ್ಕಿಪ್ ಮಾಡ್ಬೋದು. ಈ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ, ಶುಗರು BP ಎಲ್ಲ ಕಂಟ್ರೋಲಿಗೆ ಬರುತ್ತೆ, ಸ್ಲಿಮ್ಮಾಗಿ ಕಾಣ್ತೀರಾ, ಸಿಕ್ಕಾಪಟ್ಟೆ ಮಜವಾಗಿದೆ. ಇದರಲ್ಲಿ 16ಕ್ಕಿಂತ ಹೆಚ್ಚು ಸಿರಿಧಾನ್ಯಗಳನ್ನ ಬಳಸಿದ್ದಾರೆ, ಜೊತೆಗೆ ಒಂದಷ್ಟು ಡ್ರೈ ಫ್ರೂಟ್ಗಳನ್ನ ಹಾಕಿದ್ದಾರೆ. ಎಲ್ಲವನ್ನು ಹಾಕಿ ಮಾಡಿರುವಂಥ ಒಳ್ಳೆ ಮಿಲೆಕ್ಸು. ಒಂದ್ಸರಿ ಉಪಯೋಗಿಸಿ ನೋಡಿ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಮಿಲೆಕ್ಸ್ ಎಲ್ಲ ಕಡೆ ಸಿಗ್ತಾ ಇದೆ. ಆನ್ಲೈನ್ ಸ್ಟೋರ್ಸಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಈ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಮಿಲೆಕ್ಸ್ ಅವ್ರದ್ದು ಇನ್ನೊಂದು 3 ಪ್ರಾಡಕ್ಟ್ ಇದೆ. ಮಕ್ಕಳಿಗೆ ಸರಿ ಥರ ಒಂದಿದೆ, ಅದಾದಮೇಲೆ ದಿನ ಕುಡಿಯುವಂಥ ಒಂದು ಮಿಲೆಕ್ಸ್ ಇದೆ, ಚೂರ್ಣಮ್ ಜೊತೆ ಕುಡಿಯುವಂಥ ಮಿಲೆಕ್ಸ್ ಇದೆ. ಇವೆಲ್ಲವೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ, ಅಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ರೆಜುವೇಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಇದು ನ್ಯೂ ಬಿಲ್ಡ್ ರೋಡಲ್ಲಿದೆ. ಡಾಕ್ಟರ್ ಸಿರಾಜ್ ಅವರು ಇಲ್ಲಿ ಸಿಗ್ತಾರೆ. ನಿಮ್ಮ ಚರ್ಮದ ಸಮಸ್ಯೆಗಳಿಗೆ, ಕೂದಲಿನ ಸಮಸ್ಯೆಗಳಿಗೆ, ಸೌಂದರ್ಯ ವೃದ್ಧಿಗಾಗಿ ನಮ್ಮ ರೆಜುವೇಜ್ ಕ್ಲಿನಿಕ್ ನ್ಯೂ ಬಿಲ್ಡ್ ರೋಡ್ ಇದೆ. ಮುಳ್ಳಿಯವರು ಹೆಂಗೆ ಹೋಗೋದು, ಅಪಾಯಿಂಟ್ಮೆಂಟ್ ಹೆಂಗೆ ತೊಗೊಳ್ಳೋದು, ಯಾರು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ಸಿಕ್ಕಾಪಟ್ಟೆ ಈಸಿ ರೀ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸೀದಾ ರೆಜುವೇಜಿಗೆ ಕರ್ಕೊಂಡೋಗಿ ನಿಮಗೆ ಬಿಟ್ಬಿಡುತ್ತೆ. ರೆಜುವೇಜಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡಬೇಕು, ಒಂದು ನಂಬರ್ ಕೊಡ್ತಾ ಇದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಒಳ್ಳೆ ಡಾಕ್ಟ್ರು. ನೀವು ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ಈ ಮೊಡವೆಗಳು ಬಂದಿರೋರು, ಕಲರ್ ಚೇಂಜ್ ಆಗಿರೋರು, ಕಲರ್ ಚೇಂಜ್ ಮಾಡಿಸ್ಕೋಬೇಕು ಅಂತಿರೋರು, ಕೂದಲನ್ನ ಉದ್ದವಾಗಿ ಬೆಳೆಸಬೇಕು ಅಂತಿರೋರು, ಸುಂದರವಾಗಿ ಕಾಣಬೇಕು ಅಂತ ಇರೋರು, ಇವರೆಲ್ಲರಿಗೂ ಕೂಡ ಅಲ್ಲಿ ಸಾಕಷ್ಟು ಇದೆಲ್ಲ ಇದೆ. ಶಾಂಪೂ ಇದೆ, ಹೌದು, ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಇದೊಂದು ರೆಜುವೇಜ್ ಅವರ ಗ್ಲುಟಥಾನ್ ಫೇಸ್ ವಾಶ್. ಎಲ್ಲರಿಗೂ ಗೊತ್ತಿರೋ ಹಾಗೇ ಗ್ಲುಟಥಾನ್ ಏನಕ್ಕೆ, ಚರ್ಮ ಕಾಂತಿಯನ್ನು ಹೆಚ್ಚಿಸೋದಕ್ಕೆ, ಬೆಳ್ಳಗೆ ಗ್ಲೋ ಆಗೋದಕ್ಕೆ ಸ್ಕಿನ್ ಯೂಸ್ ಮಾಡಬೇಕು. ರೆಜುವೇಜ್ ಅವರ ಗ್ಲುಟಥಾನ್ ಫೇಸ್ ವಾಶ್ ಇದೆ ಇವ್ರದ್ದು, ಜೊತೆಗೆ ಶಾಂಪೂ ಇದೆ, ಸಿರಮ್ ಇದೆ, ಆಮೇಲೆ ಬಾಡಿ ವಾಶ್ ಇದೆ, ಎಲ್ಲವೂ ಇದೆ. ನೀವು ಒಂದ್ಸರಿ ಹೋಗಿ ಅವ್ರನ್ನ ಮೀಟ್ ಮಾಡಿ. ಅವರ ಟೆಲಿಫೋನ್ ಸಂಖ್ಯೆ ತಿಳಿಸ್ತಾ ಇದ್ದೀನಿ ನಿಮಗೆ, 9902479694. ಮತ್ತೊಮ್ಮೆ 9902479694 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈ ಥರ ಹೊಸ ಅಡುಗೆಗಳು ನಿಮಗೆ ಕಳಿಸ್ಬೇಕಾಗಿದ್ದರೆ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.